ಮಲ್ಲಿಕಾರ್ಜುನ್ ಖರ್ಗೆಯ ಭೇಟಿ ವಿಚಾರಕ್ಕೆ ಸಾಹುಕರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಖರ್ಗೆ ಅವರು ನಮಗೆ ಯಾವುದೇ ಸಂದೇಶವನ್ನ ಕೊಟ್ಟಿಲ್ಲ. ಇದು ಅವರೂರು. ಕೆಲವರು ಇಲ್ಲಿ ಭೇಟಿ ಆಗ್ತಾರೆ, ಇನ್ನು ಕೆಲವರು ಡೆಲ್ಲಿಯಲ್ಲಿ ಭೇಟಿ ಆಗ್ತಾರೆ ಅಷ್ಟೇ. ಪಕ್ಷದಲ್ಲಿ ಗೊಂದಲ ಅಂತೂ ಇಲ್ಲ ಅಂತ ನಾವು ಭಾವಿಸಿದೀವಿ. ಅಹಿಂದ ಕಾರ್ಯಕ್ರಮ ಸಂಘಟನೆ ಪ್ರತಿ ತಿಂಗಳಾಗ್ತಾ ಇರುತ್ತೆ. ಇದು ಸಂಘಟನೆಯ ಭಾಗ ಅಷ್ಟೇ. ಅಹಿಂದ ಸಮಾವೇಶ ಇಲ್ಲ, ಕಾರ್ಯಕರ್ತರು ಪದಾಧಿಕಾರಿಗಳ ಸಭೆ ಅಷ್ಟೇ. ಡಿ.ಕೆ. ಶಿವಕುಮಾರನ್ನ ಅಹಿಂದ ಸ್ವಾಮೀಜಿ ಭೇಟಿ ಮಾಡಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದು ನಮ್ಮ ವ್ಯಾಪ್ತಿಗೆ ಬರಲ್ಲ ಅಂತ ಸತೀಶ್ ಜಾರಕಿಹೊಳಿ ಅವರು ಮಾತಾಡಿದ್ದಾರೆ. ಓಕೆ, ಇದೀಗ ಖರ್ಗೆ ಅವರು ಡಿ.ಕೆ. ಶಿವಕುಮಾರ್ ಇಬ್ರು ಕೂಡ ಭೇಟಿಯಾಗಿ ಮಾತುಕತೆ ಆಡಿರೋದ್ರ ಬಗ್ಗೆ ಸತೀಶ್ ಜಾರಕಿಹೊಳಿ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಇದು. ಇದ್ರ ಬಗ್ಗೆ ನಾನೇನು ಕಾಮೆಂಟ್ ಹಾಕಕ್ ಹೋಗಲ್ಲ. ಅವ್ರು ನಮ್ಮೂರವರೇ ಆಗಿರೋದ್ರಿಂದ ಬಂದಾಗಿ ಇವ್ರು ಮಾತಾಡಿದ್ದಾರೆ. ಕೆಲವರು ಇಲ್ಲಿ ಮಾತಾಡ್ತಾರೆ, ಇನ್ನು ಕೆಲವರು ಡೆಲ್ಲಿಗೆ ಹೋದಾಗ ಮಾತಾಡ್ತಾರೆ. ಅದಕ್ಕೇನು ಅಷ್ಟೊಂದು ರೆಕ್ಕೆ ಪುಕ್ಕ ಕಟ್ಟುವಂತಹ ಅವಶ್ಯಕತೆ ಇಲ್ಲ. ಅಂಡ್ ಅಹಿಂದ ಸ್ವಾಮೀಜಿನ ಡಿ.ಕೆ. ಶಿವಕುಮಾರ್ ಅವರು ಮಾತನಾಡಿಸಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದು ನಮ್ಮ ವ್ಯಾಪ್ತಿ ಬರಲ್ಲ ಅದು ಅಂತ ಜಾರ್ಕೊಳ್ಳುವ ಪ್ರಯತ್ನವನ್ನ ಮಾಡಿದ್ದಾರೆ. ಇವರೆಷ್ಟೇ ನಮ್ಮವರು ಅಂತ ಡಿ.ಕೆ. ಶಿವಕುಮಾರ್ ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಳಕ್ ಹೋಗ್ತಾ ಇದ್ರು ಕೂಡ ಸತೀಶ್ ಜಾರಕಿಹೊಳಿ ಅವರು ಒಂದು ಅಂತರವನ್ನ ಕಾಯ್ದುಕೊಳ್ತಾ ಇರೋದು ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ನೆನ್ನೆ ಮದುವೆ ಮನೇಲಿ ಸಿಕ್ಕಿದಾಗ ಇವತ್ತು ಈ ಪ್ರತಿಕ್ರಿಯೆ ಮೂಲಕ ಏನು ಸಂದೇಶ ಇಲ್ಲ, ಏನು ಬಿಟ್ಬಿಡಿ ಸಾಕಷ್ಟ, ಏನು ಸಂದೇಶ ಇಲ್ಲ. ಅವ್ರು ಬರ್ತಾರೆ ಹೋಗ್ತಿರ್ತಾರೆ. ಅವ್ರ ಊರಿದೆ ಬೆಂಗಳೂರೇ, ಹಿಂಗಾಗಿ ಬರ್ತಾರೆ ಹೋಗ್ತಾರೆ, ಭೇಟಿ ಆಗೋರು ಕೆಲವ್ರು ಆಗ್ತಾರೆ, ಕೆಲವು ಡೆಲ್ಲಿಗೆ ಭೇಟಿ ಆಗ್ತಾರೆ. ಅಷ್ಟು ಸಹಜ. ಅದ್ರಲ್ಲಿ ಇನ್ನು ಬಂದದಕ್ಕೆ ಏನು ಹೇಳುವಂಥದ್ದು ಏನು ಅವಶ್ಯಕ. ಗೊಂದಲ ಬಗ್ಗೆ ಏನು ಸಂದೇಶ ಏನು ಗೊಂದಲ ಇಲ್ಲ ಅಂತ ನಾವು ಭಾವಿಸಿದ್ವಿ. ಈಗ ಸರಿ ನಡೀತಾ ಇದ್ದಾರೆ ಈಗೆಲ್ಲ. ಅದು ನಾವು ತಿಂಗಳ ಮಾಡ್ತಾನೆ ಇರ್ತೀವಿ, ಹೊಸದಲ್ಲ. ಹಿಂದ ಕಾರ್ಯಕ್ರಮ ಎಸ್.ಟಿ ಸಂಘಟನೆಗಳು ಪ್ರತಿ ತಿಂಗಳ ಮಾಡ್ತಾನೆ ಇರ್ತೀವಿ. ಅದೊಂದು ಭಾಗ ಅಷ್ಟೇ. ಕಾರ್ಯಕರ್ತರ ಪದಾಧಿಕಾರಿಗಳ ಸಭೆ ಅಷ್ಟೇ. ಅದು ಡಿ.ಕೆ. ಶಿವರಿಗೂ ಕೂಡ ಕೆಲ ಅಹಿಂದ ಸ್ವಾಮೀಜಿಗಳು ಭೇಟಿ ಮಾಡಿ ನೀವು ಸಿಎಂ ಆಗಬೇಕು ಅನ್ನುವಂತ ವಿಚಾರವನ್ನ ಮಾತಾಡಿದ್ದಾರೆ. ನೋಡಿ, ಮತ್ತೆ ಅದು ನಮ್ಮ ವ್ಯಾಪ್ತಿಗೆ ಬರೋಲ್ಲ. ಈಗ ನಾವು ಹೇಳಿದ್ವಿ ಅದಕ್ಕೆ ಪದೇ ಅದ್ರ ಬಗ್ಗೆ ಮಾಡೋದು. ಅದೇ ಏನು ಸಂದೇಶ